ಅವ್ರ ಅಣ್ಣನ ಹತ್ರ ಆಸ್ತಿ, ಅವ್ರ ಅಣ್ಣ ಬಾಲಕೃಷ್ಣೇಗೌಡರ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡ್ಕೊಂಡ್ರು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ. ಎಲ್ಲಿಂದ ಬಂತು? ಅವೆಲ್ಲ ಚರ್ಚೆ ಮಾಡೋಣ ಬರ್ಲಿ. ನೀವು ಸುಮ್ಮನೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬಿಟ್ರು, ಇದೊಂದು ಅವಕಾಶ ಸಿಕ್ಕೈತೆ, ನಾವೇನೋ ಅವ್ರ ಮಕ್ಕಳಿಗೆ ಮಸಿ ಬಳಿಬೇಕು ಅಂತಕ್ಕಂಥದ್ದು ಇಟ್ಕೊಂಡ್ರೆ ಜನ ತೀರ್ಮಾನ ಮಾಡ್ತಾರೆ. ಆಮೇಲೆ ನಾವು ಯಾರನ್ನೋ ಬಲವಂತ ಮಾಡಿ ಯಾರಿಗೂ ನೋಟಿಸ್ ಕೊಡ್ತಾ ಇಲ್ಲ. ನಾವು ಯು ಆರ್ ನಾಟ್ ಫೋರ್ಸಿಂಗ್ ಎನಿಬಡಿ. ಜನ ನೋಡಿ, ನೆನ್ನೆ ಕೆಂಪೈನಪಾಳ್ಯದಲ್ಲಿ ಅನ್ನೋ ಗ್ರಾಮದಲ್ಲಿ ನಾವು ನೋಟಿಫೈ ಮಾಡಿದ್ವಲ್ಲ, ಅಲ್ಲೆಲ್ಲ ಜನ ವಾಲಂಟಿಯರ್ ಆಗಿ ಬಂದು ಸುಮಾರು 90% ಜನ ತಗೊಂಡವ್ರು. ಯಾರೋ ಒಂದು 10% ಜನ ಮಾತ್ರ ರಿಜೆಕ್ಟ್ ಮಾಡೋರು. 90% ಜನ ತಗೊಂಡವ್ರು. ಅಲ್ಲಿ ನೀವು ಅದಕ್ಕೆ ಒಂದು ಕ್ರಾಸ್ ಚೆಕ್ ಮಾಡಿ, ಅಲ್ಲಿ ನೋಟಿಸ್ ಕೊಟ್ಟಿರೋದ್ರಲ್ಲಿ ಎಷ್ಟು ಜನ ತಗೊಂಡವ್ರೆ ಅಂತ ಒಂದು ಕ್ರಾಸ್ ಚೆಕ್ ಮಾಡಿ, ಅದನ್ನ. ಪೂರ ನನ್ನ ಪಂಚಾಯತಿನೇ ಸರ್, 3-4 ಅಲ್ಲ, ಎಲ್ಲ ನಂದೇ. ಒಂದು ಏರಿಯಾ ಮಾತ್ರ ಆರೋಳಿಗೆ ಸೇರ್ತದೆ ಅಷ್ಟೇ, ಎಲ್ಲ ನಂದೇನೆ ಸರ್. ಮೆಜಾರಿಟಿ ರೈತರು ಒಪ್ಕೊಂಡವ್ರೆ ಸರ್, ಅಷ್ಟು ಹೇಳ್ಬೋದು ನಾವು. ಸುಮ್ಮನೆ ಎಲ್ಲಾರನ್ನೂ ನಾವು 90%, 100% ಅಂತ ಹೇಳಲ್ಲ. ಮೆಜಾರಿಟಿ ಆಫ್ ರೈತರು ಒಪ್ಕೊಂಡವ್ರು. ಅವ್ರು ಏನಾಗಿದೆ, ಈ ರೆಡ್ ಝೋನ್ ಇಂದ ಆಚೆ ಬರ್ಬೇಕು ಅವ್ರು ಮುಕ್ತವಾಗಿ. ಕುಮಾರಸ್ವಾಮಿ ಏನು ಮಾಡ್ಬೇಕಾಗಿರ್ಲ ರೀ. 2018ರಲ್ಲಿ ರೆಡ್ ಝೋನ್ ರಿಮೂವ್ ಮಾಡಿದ್ರೆ ಸಾಕಾಗಿತ್ತು. ಹೋದಾಗ ಆ ಯಪ್ಪ ಹೇಳಿ ಬಂದು ಚಾಮುಂಡೇಶ್ವರಿ ಮುಂದೆ ರಾಮನಗರದಲ್ಲಿ ಪ್ರಮಾಣ ಮಾಡ್ಲಿ, ನಾನು ಇದು ನನ್ನ ಕನಸಿನ ಕೂಸು, ನಾನು ಇದು ಮಾಡ್ತೀನಿ, ನಾನು ಬಿಡಕ್ಕಾಗಲ್ಲ ಅಂತ ಹೇಳಿಲ್ವಾ? ಹೇಳವ್ರ ಪ್ರಮಾಣ ಮಾಡ್ಲಿ. ಅಜ್ಜಯ್ಯ ನಮ್ ಗುರುಗಳು, ಅಜ್ಜಯ್ ಇಂತ ಹೋಗ್ಬೇಕಾದ್ರೆ ನಾವು ಪ್ರಮಾಣ ಮಾಡ್ತೀವಿ. ನೀನ್ ಬಂದ್ ಮಾಡ್ತೀಯಾ ಅಜ್ಜಯ್ ಇಂತಕ್ಕೆ? ಚಾಮುಂಡೇಶ್ವರಿ ಮುಂದೆ ನಾನು 2018ರಲ್ಲಿ ನಾನು ಬಿಡಕ್ಕೆ ಒಪ್ಕೊಂಡಿದ್ದೆ ರೈತರು ಬಂದು ಕೇಳಿದಾಗ ಅಂತ ಪ್ರಮಾಣ ಮಾಡಲಿ. ಅವತ್ತು ನೀವು ರಿಜೆಕ್ಟ್ ಮಾಡ್ತೀರಾ. ನೀವು ಮಾಡಿದ್ರೆ ರೈತರ ಪರ, ನಾವು ಮಾಡಿದ್ರೆ ರಿಯಲ್ ಎಸ್ಟೇಟ್ ದಲ್ಲಾಳಿಗಳು. ನೀವು ಮಾಡಿದ್ರೆ ನೀವು ರೈತರ ಪರ. ನೀವು ಕೂತ್ಕೊಂಡು ನೀನ್ ಕೇಂದ್ರ ಮಂತ್ರಿ ಆದ್ಮೇಲೆ ನೀವು ಹೇಳಿದ್ದೀರಾ, ವಿಡಿಯೋ ಇದೆ ನಮ್ಮ ಹತ್ರ, ತೋರಿಸಿ. ವಿಡಿಯೋ ಐತಲ್ವೇನೋ, ತೋರ್ಸೋದನ್ನ ವಿಡಿಯೋನ ತೋರ್ಸಲಿ. ನಾನು 40% ನಮ್ಮ ಹೆಣ್ಮಕ್ಳಿಗೆ ತೊಂದರೆ ಆಗ್ಬಾರ್ದು ಅಂತ 40% ಕೊಡೋದಕ್ಕೆ ನಾನು ಒಪ್ಕೊಂಡಿದ್ದೆ ಅಂತ ನೀವು ಹೇಳಿದ್ರೆ, ವಿಡಿಯೋ ತೆಗೆಯಲಿ. ಯಾವಾಗ ಹೇಳಿದ್ದೀರಾ ನೀವು? ಕೇಂದ್ರ ಮಂತ್ರಿ ಆದ್ಮೇಲೆ. ನೀವು ಏನೋ ನೀವೇ ರೈತರ ಪರ, ನಾವೆಲ್ಲ ಕಳ್ಳರು ನಂಗೆ ತೋರ್ಸೋದು ಬೇಡ, ಬಿಂಬಿಸೋದು ಬೇಡ. ಆಮೇಲೆ ಹೋರಾಟ ಮಾಡಿ, ನೀವು ಹೋರಾಟ ಮಾಡೋದ್ರಲ್ಲಿ ನಮ್ದೇನು ತಕರಾರಿಲ್ಲ. ಆದ್ರೆ ಯಾರು ಈ ಒಂದು ಸಮಸ್ಯೆಗೆ ಪ್ರಮುಖ ಕಾರಣಕರ್ತರು ಅವರೇ ಹೋರಾಟ ಮಾಡೋದು ಹಾಸ್ಯಾಸ್ಪದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.